ಈ ಥರ ಇಟ್ಕೋಬೇಕು. ಓಕೆನಾ. ಇದು ಜಾಗ ಚಿಕ್ಕದಿದೆ ಟೇಬಲ್ಲು, ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಓಕೆನಾ. ನೋಡಿ ಈ ಥರ ಬುಕ್ಸ್ ಪಟ್ಟಿಯಿಂದ ನಾವು ಎಲ್ಲಿ ಜಾಯಿಂಟ್ ಇರುತ್ತಲ್ಲ ಕಂಕ್ಳ ಹತ್ರ ಅಲ್ಲಿಂದ ಅಳತೆ ತೊಗೊಳ್ಳಿ. ಒಂದೊಂದಕ್ಕೆ ಬೇರೆ ಬೇರೆ ರೀತಿ ತೊಗೋಬೇಕಾಗುತ್ತೆ, ಒಂದೊಂದಕ್ಕೆ ಒಂದೊಂದು ಥರ ಇರುತ್ತೆ. ಇದು ಬಂದ್ಬಿಟ್ಟು 9.75 ಇದೆ. ಓಕೆನಾ. ಒಂದೊಂದು ಅಳತೆ ಬ್ಲೌಸಲ್ಲಿ ಹೆಚ್ಚು ಕಮ್ಮಿ ಇರುತ್ತೆ, ಆವಾಗ ನಾವು ಹಿಂದೆನೇ ತೊಗೋಬೇಕಾಗುತ್ತೆ. ಮುಂದೆ ಕಮ್ಮಿ ಇರುತ್ತೆ, ಹಿಂದೆ ಜಾಸ್ತಿ ಇರುತ್ತೆ. ಅವಾಗ ಏನಾಗ್ಬಿಡುತ್ತೆ, ನಾವು ಇಲ್ಲಿ ಕಮ್ಮಿ ಇಟ್ಟಾಗ ಇಲ್ಲಿ ಜಾಸ್ತಿ ಬರುತ್ತೆ, ಅವಾಗ ಟೈಟ್ ಆಗಿಬಿಡುತ್ತೆ ಬ್ಲೌಸು. ಹಾಗಾಗಿ ಒಂದೊಂದ್ಸಲ ಇಲ್ಲೂ ಚೆಕ್ ಮಾಡ್ಕೋಬೇಕು. ಇದು ನಾನು ಹೊಲ್ದಿಲ್ಲ ಬ್ಲೌಸ್, ಇದು ಯಾರೋ ಬೇರೆಯವ್ರ ಕೈ ಹೊಲಿಸಿರೋದು. ನೋಡಿ ಈ ಥರ ಇದೆ, ಇದು ಗ್ಯಾಪ್ ಇದೆ ನೋಡಿ. ಓಕೆನಾ. ಇಲ್ಲಿಂದ ಇಲ್ಲಿಗೆ 9.75 ಬರುತ್ತೆ. 9.75. ಈಗ ಸೊಂಟದ ಸುತ್ತಳತೆ ತೊಗೊಳ್ಳೋಣ. ಮೊದಲಿಗೆ ಲೆಂತ್ ತೊಗೊಬಿಡೋಣ, ಬ್ಲೌಸ್ ಲೆಂತು. ಬ್ಲೌಸ್ ಅವ್ರಿಗೆ ಸ್ವಲ್ಪ ಲೆಂತ್ ಬೇಕು ಅಂತ ಹೇಳಿದರೆ, ಇದು ಪಾಟ್ನೆ, ಇದು ಸಾರಿ ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಸ್ವಲ್ಪ ಲೆಂತ್ ಇರಲಿ. ಆಮೇಲೆ ಅವ್ರು ದಪ್ಪ ಇರೋದ್ರಿಂದ ಇವಾಗ 9.75 ಅಂದರೆ 10 ಅಂತಲೇ ಇಟ್ಕೊಳ್ಳೋಣ. ಅಲ್ಲಿಗೆ ನಮಗೆ ಎಷ್ಟು 39 ಇಂಚ್ ಬರುತ್ತೆ. ಓಕೆನಾ. 40 ಇಂಚು ಕಾಲು ಇಂಚು ಹೋದ್ರೂ 39 ಇಂಚು ಎದೆ ಸುತ್ತಳತೆ ಬರುತ್ತೆ. 39 ಇಂಚು. ನಿಮ್ಗೆ ಇದು ಕನ್ಫ್ಯೂಸ್ ಆಗುತ್ತೆ ಅಂದರೆ ನೋಡಿ, ಇಲ್ಲಿ 9.75 ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನು 2 ಭಾಗ ಮಾಡಿ ಮತ್ತೆ ಇದನ್ನು ಈ ಟೇಪ್ನ ಈ ಥರ ತೊಗೊಂಡು ಇದು 2 ಭಾಗ ಆಯಿತು. ಇವಾಗ ಇದನ್ನು ಹಿಂಗೆ ತೊಗೊಂಡ್ರೆ ನಿಮಗೆ ಇಲ್ಲಿ ಫುಲ್ ಮೆಜರ್ಮೆಂಟ್ ಸಿಗುತ್ತೆ ನೋಡಿ. 39.5 ಬರ್ತಾಯಿದೆ. ಓಕೆನಾ. ಅದು 1/4 ಇಂಚು ಆ ಕಡೆ ಈ ಕಡೆ ಆಗುತ್ತೆ, 39.5 ಬರ್ತಾಯಿದೆ. ಓಕೆನಾ. ಇದಿಷ್ಟು ನಮಗೆ ಎದೆ ಸುತ್ತಳತೆ 39.5 ಅಂದರೆ 40 ಸೈಜು 41 42ಕ್ಕೆಲ್ಲ ಅಡ್ಜಸ್ಟ್ ಆಗುತ್ತೆ. ಇದು ಒಂದು ಪಾಯಿಂಟ್ ಆ ಕಡೆ ಈ ಕಡೆ ಸ್ಟಿಚಿಂಗ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಓಕೆನಾ. ಇವಾಗ ಇದು ಲೆಂತ್ ಬಂದುಬಿಟ್ಟು 1 ಇಂಚೇ ಜಾಸ್ತಿ ಇಡಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಪ್ರಿನ್ಸ್ ಕಟ್ಟಲ್ಲಿ ಸ್ವಲ್ಪ ಲೆಂತ್ ಜಾಸ್ತಿ ಇದ್ರೇ ಸರಿ, ಆಮೇಲೆ ಯೂನಿಫಾರ್ಮ್ ಇದು, ಹಾಗಾಗಿ ಸ್ವಲ್ಪ ಉದ್ದನೇ ಇರಲಿ, ತುಂಡ ಆಗೋದು ಬೇಡ ಅಂತ ಹೇಳಿದ್ದಾರೆ. ಮಾಮೂಲಿ ಹಾಕೊಳ್ಳೋದಾದ್ರೆ ಒಂಥರ, ಇದು ಕಾಲೇಜ್ಗೆ ಹಾಕ್ಕೊಂಡು ಹೋಗೋ ಯೂನಿಫಾರ್ಮ್. ಓಕೆನಾ. ಅದಕ್ಕೋಸ್ಕರ ಉದ್ದ ಬೇಕು ಅಂತ ಹೇಳಿದ್ದಾರೆ. ಇದು ಬಂದ್ಬಿಟ್ಟು 14.5 ಇದೆ, ನಾನು 15.5 ಇಡ್ತೀನಿ. ಓಕೆನಾ. 15.5 ಇಡೋಣ. 15.5. ಓಕೆನಾ. ಇಲ್ಲಿಂದ ಫಸ್ಟ್ಗೆ ಇದು ಮಾರ್ಕ್ ಮಾಡ್ಕೊಳ್ಳೋಣ. ಯಾವುದೇ ಬ್ಲೌಸ್ ಆದರೂ ಫಸ್ಟ್ ಅರ್ಧ ಇಂಚು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿಂದ 15.5 ಮಾರ್ಕ್ ಮಾಡೋಣ. ಓಕೆನಾ. ಇಲ್ಲಿಂದ 15.5 14.5 ಇದೆ, ನಾನು 1 ಇಂಚು ಜಾಸ್ತಿ ಇರ್ತೀನಿ. 15.5 ಮಾರ್ಕ್ ಮಾಡ್ಕೊತೀನಿ. ಓಕೆನಾ. ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಇದು ಲೆಂತ್ ನೋಡ್ಕೊಳ್ಳೋಣ. ಲೆಂತ್ ಅನ್ನೋದಕ್ಕಿಂತ ಇದೇನಪ್ಪ ಅಂದರೆ, ನಾನು ಹೇಳ್ದಂಗೆ ಇದು ಐ ಕಾಲರ್ ನೆಕ್ ಥರ ಬರುತ್ತೆ, ಅಂದರೆ ನಾವು ಕಾಲರ್ ನೆಕ್ ಥರನೇ ಅಳತೆ ತೊಗೋಬೇಕಾಗುತ್ತೆ. ಓಕೆನಾ. ಹಾಗಾಗಿ ಇವಾಗ ಸೊಂಟದ ಸುತ್ತಳತೆ ತೊಗೊಳ್ಳೋಣ. ನಾನಿದು ಫಾರ್ಮುಲಾದಿಂದ, ಇದು ಮಾಮೂಲಿ ಬ್ಲೌಸ್ ಕೊಟ್ಟಿರೋದ್ರಿಂದ ನಾವೊಂದು ಫಾರ್ಮುಲಾದಿಂದ ಕಟಿಂಗ್ ಮಾಡಬೇಕಾಗುತ್ತೆ. ಈ ಥರ ನೋಡಿ, ಸೊಂಟದ ಸುತ್ತಳತೆ ಈ ಥರ ತೊಗೊಳ್ಳಿ. 31 ಇದೆ, 31ನ 4 ಭಾಗ ಮಾಡ್ಕೊಳ್ಳಿ. 4 ಭಾಗ ಮಾಡ್ಕೋಬೇಕು 31ನ. ಈ ಥರ 4 ಭಾಗ ಮಾಡಿದಾಗ ನಮಗೆ 7.75 ಬರುತ್ತೆ. 7.75ಗೆ ಮಾರ್ಕ್ ಮಾಡಿ. 1 ಇಂಚು ಡಾಟ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚ್ಚಿಂಗಿಗೆ. ಓಕೆನಾ. ಇದಿಷ್ಟು ಆಯಿತು. ಈಗ ಇದೇನು 7.75 ಇರುತ್ತಲ್ಲ, 7.75ಗೆ 2 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ. 8.75 9.75 ಬರುತ್ತೆ ನೋಡಿ. ಇದು ಎಷ್ಟು ಅಳತೆ ಇತ್ತು ಅಷ್ಟೇ ಬಂತು. ಓಕೆನಾ. 9.75ಗೆ ಮಾರ್ಕ್ ಮಾಡಿಕೊಂಡು ಇವಾಗ ಈ 9.75ನ 2 ಭಾಗ ಮಾಡ್ಕೊಳ್ಳಿ. ಈ 9.75 ಇದೆಯಲ್ಲ, ಇದನ್ನು 2 ಭಾಗ ಮಾಡಿ. ನಮಗೆ 1 ಪಾಯಿಂಟ್ ಕಮ್ಮಿ 5 ಬರುತ್ತೆ, ಅದಕ್ಕೆ 2 ಇಂಚ್ ಆ್ಯಡ್ ಮಾಡ್ಕೊಳ್ಳಿ, 7 ಇಂಚ್ ಆಗುತ್ತೆ. 5 ಇಂಚು ಪ್ಲಸ್ 2 7 ಇಂಚು. 7 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಓಕೆನಾ. ಈ ಕಡೆಯಿಂದನೂ 7 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಆ್ಯಕ್ಚುಲಿ ಕಾಲರ್ ನೆಕ್ಕು ಮತ್ತು ಬೋಟ್ ನೆಕ್ ಥರನೇ ಬರುತ್ತೆ. ಓಕೆನಾ. ಅದರಲ್ಲೇನು ಡಿಫ್ರೆನ್ಸ್ ಬರೋಲ್ಲ, ಅಷ್ಟೇ ಬರುತ್ತೆ. ಅದಕ್ಕೆ ಕಾಲರ್ ಬರೋಲ್ಲ, ಐ ನೆಕ್ ಥರ ಮಾಡಬೇಕು. ಡೀಪ್ ಜಾಸ್ತಿ ಕೊಡೋಲ್ಲ, ಮೇಲೆ ಫುಲ್ ಕವರ್ ಮಾಡೋದು ಅಷ್ಟೇ. ಓಕೆನಾ.
ಮಾರ್ಕ್ ಮಾಡಿ ಇಲ್ಲಿ 9:45ಗೆ ಆಲ್ರೆಡಿ ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಮಾರ್ಕ್ ಮಾಡಿ ಇದನ್ನು ಹಿಂಗೆ ಸೇರಿಸ್ಕೊಳ್ಳಿ. ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ಇವಾಗ ಇದನ್ನು ಈ ರೀತಿ ಕವರ್ ಮಾಡಿ. ಓಕೆನಾ? ಆಯಿತು. ಇವಾಗ ಇಲ್ಲಿ ನಾವು ಇದು ಮಾಡ್ತಿದ್ವಲ್ವ, ಇಲ್ಲಿ ಬೋಟ್ ನೆಕ್ ಆದರೆ ಇವಾಗ ಕೈ ಕಾಲರ್ ನೆಕ್ ಆಗಿರೋದ್ರಿಂದ ಇದು ಪಟ್ಟಿ ಜಾಸ್ತಿ ಉದ್ದ ಬರುತ್ತೆ. ಓಕೆನಾ? ಇಲ್ಲಿ 2.5 ಇಂಚಿಗೆ ತೊಗೊಂಡ್ರೆ ಸಾಕು. ಓಕೆನಾ? ಇಲ್ಲಿ 2.5 ಇಂಚಿಗೆ ತೊಗೊಳ್ಳಿ. ಇದು ಹೈ ಕಾಲರ್ ನೆಕ್ ಥರ ಬರುತ್ತೆ. ಓಕೆನಾ? ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಇಲ್ಲೇನು ಡೀಪ್ ಜಾಸ್ತಿ ಇಡೋಂಗಿಲ್ಲ, ನೀವು ಸ್ವಲ್ಪ ಇಟ್ಕೊಂಡ್ರೆ ಸಾಕು. ಒಂದು 2 ಇಂಚಿಗೆ ಇಡ್ತೀನಿ ಸಾಕು. ಈ ಥರ 2 ಇಂಚ್ಗೆ ಇಡೋಣ ಸಾಕು. ಇಲ್ಲೇನು ಓಪನ್ ಗಿಪನ್ ಏನು ಬರೋಲ್ಲ, ಕ್ಲೋಸ್ ಆಗುತ್ತೆ. ಓಕೆನಾ? 2 ಇಂಚ್ ಇದ್ದರೆ ಸಾಕು. ಇಷ್ಟೇನೇ ಇದು. ಇಲ್ಲೊಂದು ಅರ್ಧ ಇಂಚ್ಗೆ ಈ ರೀತಿ ಒಂದು ಕ್ರಾಸಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟೇನೇ ಇದು. ಓಕೆನಾ? ಇದಿಷ್ಟೇ, ಇಲ್ಲೇನು ಡಿಸೈನ್ ಬರೋಲ್ಲ, ಇದೀಗೆ ಬರುತ್ತೆ. ಮುಂದೆ ಪ್ರಿನ್ಸ್ ಕಟ್ಟಬೇಕು ಅಂತ ಹೇಳಿದ್ದಾರೆ, ಪ್ರಿನ್ಸ್ ಕಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ಅಜ್ಜಿ ಬ್ಲೌಸ್ ಥರ ಆಗಿಬಿಡುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಬೋಟ್ ನೆಕ್ ಥರ ಮಾಡಿಬಿಡ್ತೀನಿ. ಇಲ್ಲಿಂದ ಇಲ್ಲಿಗೆ 3 ಇಂಚ್ ತೊಗೊಳ್ಳೋಣ. ಇಲ್ಲಿಂದ ಇಲ್ಲಿಗೆ 3 ಇಂಚ್ ತೊಗೊಳ್ಳೋಣ, ಉಳಿದಿರೋದಿರಲಿ. ಇವಾಗ ಇಲ್ಲಿಗೆ 2 ಇಂಚ್ ಮಾಮೂಲಿ. ಈಗ ಹೀಗೆ ತೊಗೊಂಡು ಈ ರೀತಿಯೇ ಕವರ್ ಮಾಡೋಣ. ಓಕೆನಾ? ಇವಾಗ ಇದೇನಾಗುತ್ತೆ, ನಮಗೆ ಬೋಟ್ ನೆಕ್ ಥರ ಬರುತ್ತೆ. ಓಕೆನಾ? ಈಗಿನ ಟ್ರೆಂಡಿಂಗಾಗಿ ಇರಲಿ, ಸುಮ್ಮನೆ ಆಮೇಲೆ ಅದು ಅಜ್ಜಿ ಬ್ಲೌಸ್ ಥರ ಆಗಿಬಿಡುತ್ತೆ, ಬೇಡ. ಈಗಿನ ಟ್ರೆಂಡಿಂಗ್ ಹುಡುಗಿರಲ್ವಾ, ಹಾಗಾಗಿ ಬೋಟ್ ನೆಕ್ಕಲ್ಲೇ ಮಾಡೋಣ ಅಂತ ಕಟ್ ಮಾಡ್ತಾಯಿದ್ದೀನಿ. ಇವಾಗ ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಆಯಿತು. ಈಗ ನ್ಯಾಚ್ ಹಾಕ್ಕೊಳ್ಳೋಣ, ಮತ್ತು ಈ ಕಡೆನೂ ನ್ಯಾಚ್ ಹಾಕ್ಕೋಬೇಕು. ಆಯಿತಾ? ಇದು ಇನ್ನೊಂದು ಸಲ ಹೇಳ್ಬಿಡ್ತೀನಿ. ಇದು ಬಂದುಬಿಟ್ಟು 40 ಸೈಜಿನ ಬ್ಲೌಸ್. ಇದರಲ್ಲಿ ನೀವು 1 ಇಂಚ್ 2 ಇಂಚ್ ಆ ಕಡೆ ಈ ಕಡೆ ಆದ್ರೂ ನೀವು ಅದೇ ಮೆಜರ್ಮೆಂಟ್ ಬರುತ್ತೆ. ಇದು 39.5 ಇದೆ, ಹೇಳಿಲ್ವ? 40, 42ವರೆಗೂ ನೀವು ಇದನ್ನು ಮೆಜರ್ಮೆಂಟ್ ಮಾಡ್ಕೋಬೋದು. ಇದರಲ್ಲಿ ಏನು ಎಕ್ಸ್ಚೇಂಜ್ ಏನು ಬರೋಲ್ಲ. ಇಲ್ಲಿ ಮಾತ್ರ ನೀವು ಎಕ್ಸ್ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಮಾಮೂಲಿನೇ ಇರುತ್ತೆ ಇದೆಲ್ಲ. ಇದು ಮಾತ್ರ ನಿಮಗೆ ಇವಾಗ 41, 42 ಆದರೆ ಇದೊಂದು ಅರ್ಧ ಇಂಚು ಎಕ್ಸ್ಟ್ರಾ ಹೋಗುತ್ತೆ, ಅಷ್ಟೇ ಇದು. ಓಕೆನಾ? ಇದು ರೆಡಿ ಆಯಿತು. ಈ ಸೈಡ್ಗೆ ಇಡೋಣ. ಈಗ ಇದನ್ನು ಮುಂದೆ ಈ ಥರ ತಿರುಗಿಸ್ಕೋಬೇಕು ಬಟ್ಟೆನ. ಇವಾಗ ಇದು ಓಪನ್ ಇರೋದು ನಮ್ಮ ಕಡೆ ಬರಲಿ, ಕ್ಲೋಸ್ ಇರೋದು ಆ ಕಡೆ ಹೋಗಲಿ, ಆ ಥರ ಮಾಡ್ಕೊಳ್ಳಿ. ಈ ಥರ ಇಟ್ಕೊಂಡು ಈಗ ಇದನ್ನೇ ನಾವು ಕಟ್ಟಿಂಗ್ ಮಾಡಿದ್ದೀವಲ್ಲ, ಅದನ್ನು ಇವಾಗ ಇದ್ರ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಇಲ್ಲಿ ಮಾಮೂಲಿ ಅರ್ಧ ಇಂಚು ಇದಕ್ಕೆ ಬಿಡಿ, ಸ್ಟಿಚಿಂಗಿಗೆ ಈ ಕಡೆ ಅರ್ಧ ಇಂಚು ಮಾಮೂಲಿ ನಾವು ಉಕ್ಸ್ಪಟ್ಟಿ ಈ ಪಟ್ಟಿ ಹಾಕ್ತೀವಲ್ಲ ಅದಕ್ಕೋಸ್ಕರ ಬಿಡಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು, ಇದು ಇಲ್ಲಿ ಏರುಪೇರಿದೆ ಅದಕ್ಕೋಸ್ಕರ ಮಾರ್ಕ್ ಮಾಡಿದೆ. ಈ ಥರ ಒಂದು ಅರ್ಧ ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ನಮಗೆ ಇದೇನಿದೆ 16 ಇದೆ ಅಲ್ವಾ, ಈ 15ವರೆಗೆ ಲೆಕ್ಕ. ಇಲ್ಲಿಂದ 2 ಇಂಚು 1.5 ಇಂಚ್ ಆ್ಯಡ್ ಮಾಡ್ಕೊಳ್ಳೋಣ. 1.5 17ವರೆ ಇಟ್ಕೊಳ್ಳೋಣ. ಓಕೆನಾ? ಇಲ್ಲಿ ನಾವು ಎಕ್ಸ್ಟ್ರಾ 1.5 ಇಟ್ಕೊಂಡು, ಇದು ಬೆಲ್ಟು ಗಿಲ್ಟು ಏನು ಬರೋಲ್ಲ, ಅದಕ್ಕೋಸ್ಕರ ಹಾಗೇ ಇದು ಮಾಡ್ಕೊಳ್ಳೋಣ. ಓಕೆನಾ? ಇದು ಕಟ್ ಮಾಡ್ಕೊತೀನಿ. ಇದು ಹೇಗಿದೆ ಹಾಗೆ ಕಟ್ ಮಾಡ್ಕೊಳ್ಳೋಣ. ಇದು ಮುಂದೆನೇ ಉಕ್ಕು ಬರುತ್ತೆ ಮಾಮೂಲಿ. ಈ ಕಡೆ ಕಟ್ ಮಾಡ್ಕೊಳ್ಳೋಣ. ಇದು ಹೇಗಿದೆ ಹಾಗೇ, ಇದರಲ್ಲಿ ಏನು ಚೇಂಜಸ್ ಬರೋಲ್ಲ. ಆಯಿತಾ? ಇಲ್ಲಿಂದ 1 ಇಂಚ್ ಈ ಥರ ಕ್ರಾಸಾಗಿ ತೊಗೊಂಬಿಡೋಣ. ಆಯಿತು. ಆಮೇಲೆ ಪ್ರಿನ್ಸ್ ಕಟ್ ಬರುತ್ತಲ್ಲ, ಹಂಗಾಗಿ ಇಲ್ಲಿ ಸ್ವಲ್ಪ ಬಟ್ಟೆ ಜಾಸ್ತಿ ಬೇಕು. ಓಕೆನಾ? ಇವಾಗ ಇದನ್ನು ತೆಗೆದುಬಿಡೋಣ. ಇವಾಗ ಮತ್ತೆ ಇಲ್ಲಿ ಶೇಪ್ ತೊಗೋಬೇಕು. ಈ ರೀತಿ ನೀಟಾಗಿ ಶೇಪ್ ತೊಗೊಳ್ಳಿ. ಇಲ್ಲಿ ಕಟಿಂಗ್ ಮಾಡುವಾಗ ಸ್ವಲ್ಪ ಹಿಂಗೆ ಬಂದು ಜಾಯಿಂಟ್ ಮಾಡ್ಕೊಳ್ಳಿ, ಅಷ್ಟೇ. ಓಕೆನಾ? ಮುಂದೆ ಬಂದ್ಬಿಟ್ಟು ನಾರ್ಮಲ್ ನೆಕ್ಕು, ಬೋಟ್ ನೆಕ್ ಬೇಡ ಅಂತ ಹೇಳಿದ್ದಾರೆ. ಇದೇನಿದೆ ಇದೇ ಅಳತೆ ಬೇಕು. ಮುಂದೆ ಇದು ಅಳತೆ ಬ್ಲೌಸಲ್ಲಿ ಏನಿದೆ ಅದೇ ರೀತಿ ಬೇಕು ಅಂತ ಹೇಳಿದ್ದಾರೆ. ಇವಾಗ ಇದನ್ನು ಇಲ್ಲೇನಿದೆ ಅದೇ ಅಳತೆಗೆ ಹಿಂಗೆ ತೊಗೊಳ್ಳಿ, ಅಷ್ಟೇ. ಓಕೆನಾ? ಹಿಂಗೆ ಬಂದು ಹಿಂಗೆ ಕ್ರಾಸ್ ಮಾಡ್ಕೊಳ್ಳಿ.
ಇದು ನಿಮಗೇನಾದರೂ ಇದು ಹೆಚ್ಚು ಕಮ್ಮಿ ಆಯಿತು ಅಂದರೆ ಈ ಥರ ಮಾರ್ಕಿಂಗಲ್ಲಿ ಮಾಡಿಕೊಂಡು ಇದನ್ನು ಈ ಥರ ಒಂದು ಶೇಪ್ ಕೊಟ್ಕೊಳ್ಳಿ. ಓಕೆನಾ, ಹಿಂಗೆ ರೌಂಡ್ ಶೇಪ್. ಇಷ್ಟೇ ಇದು. ಇಲ್ಲಾಂದರೆ ನೀವು ಇದು ಕಾಲೇಜ್ ಹುಡುಗಿ ಆಗಿರೋದ್ರಿಂದ ಏನು ಡಿಸೈನ್ ಬೇಡ ಅನಿಸುತ್ತೆ. ಹೀಗೆ ಇರಲಿ. ಇವಾಗ ಇಲ್ಲಿಂದ ಬಂದುಬಿಟ್ಟು ಡಾಟ್ ಪಾಯಿಂಟ್ ತೊಗೊಳ್ಳೋಣ. ಇವಾಗ ಏನು ಅಳತೆ ಬ್ಲೌಸಲ್ಲಿ ಈ ಉಕ್ಸ್ ಪಟ್ಟಿ ಕಡೆಯಿಂದ ತೊಗೊಳ್ಳಿ. ಇವಾಗ ಇಲ್ಲಿಂದ ಇಲ್ಲಿ ಜಾಯಿಂಟ್ ಮಾಡಿರ್ತೀವಲ್ಲ, ಇಲ್ಲಿಂದ ಇದು 11.5 ಇದೆ. 11.5 ನಾವು ಇವಾಗ ಇಲ್ಲಿ 1 ಇಂಚು ಎಕ್ಸ್ಟ್ರಾ ತೊಗೊಂಡಿರೋದ್ರಿಂದ ಇದಕ್ಕೆ ಅರ್ಧ ಇಂಚ್ ಆ್ಯಡ್ ಮಾಡೋಣ, ಇದಕ್ಕೆ ಅರ್ಧ ಇಂಚ್ ಆ್ಯಡ್ ಮಾಡೋಣ. ಸಾರಿ, ಇದು ಪ್ರಿನ್ಸ್ ಕಟ್ ಅಲ್ವಾ, ತೊಂದರೆ ಏನಿಲ್ಲ, ಹಂಗೆ ಸರಿ ಹೋಗುತ್ತೆ. ಓಕೆನಾ, ಇದು 11.5 ಇದೆ. 11.5 ಇದು 16.5 ಇದೆ. ಓಕೆನಾ, ಡಾಟ್ ಪಾಯಿಂಟ್ ಬಂದು 11.5, ಇಲ್ಲಿಂದ ಇಲ್ಲಿಗೆ 16.5, 17.5, 1 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ ಆಲ್ರೆಡಿ. ಓಕೆನಾ, 1 ಇಂಚ್ ಎಕ್ಸ್ಟ್ರಾ ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ. ಇಷ್ಟೇನಿದು. ಇವಾಗ ಇಲ್ಲಿ ನಿಮಗೆ ಹೀಗೆ ಇರಲಿ ಅಂದರೆ ಹೀಗೆ ಇಟ್ಕೋಬೋದು, ಇಲ್ಲ 1 ಇಂಚು ಮೇಲ್ಗಡೆ ತೊಗೋತೀನಿ ಅಂದರೆ 1 ಇಂಚು ಹಿಂಗೆ ಮೇಲೆ ಶೇಪ್ ತೊಗೋಬೋದು. ಓಕೆನಾ, ಮಾಮೂಲಿ ಇಲ್ಲಿಂದ 4 ಇಂಚಿಗೆ 4.25 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿಂದ ಇಲ್ಲಿಗೆ 1.25 ತೊಗೊಳ್ಳಿ. ಇದು 40 ಸೈಜ್ ಆಗಿರೋ 1.25 ತೊಗೊಳ್ಳಿ, ತೊಂದರೆ ಏನಿಲ್ಲ. ಮತ್ತು ಇಲ್ಲಿಂದ ಹೀಗೆ ಮಾಡಿಕೊಂಡು ಇಲ್ಲಿಂದ ಇದನ್ನು ಹಿಂಗೆ ಜಾಯಿಂಟ್ ಮಾಡಿ, ಈ ಕಡೆಯಿಂದ ಇದನ್ನು ಜಾಯಿಂಟ್ ಮಾಡ್ಕೊಳ್ಳಿ. ಸ್ವಲ್ಪ ಹಿಂಗೆ ಕ್ರಾಸಾಗಿ ತೊಗೊಳ್ಳಿ. ಓಕೆನಾ, ಮತ್ತು ಇದು ಬಂದುಬಿಟ್ಟು ಇಲ್ಲಿಂದ 2.5ಗೆ ಡಾಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಒಂದು 3 ಇಂಚ್ಗೆ ಮಾಡಿದ್ದೀನಿ. ಇವಾಗ ಇಲ್ಲಿಂದ ಈಗ ಒಂದು ಕ್ರಾಸಾಗಿ ಒಂದು ಹಿಂಗೆ ಬರಬೇಕು. ಓಕೆನಾ, ಇಷ್ಟೇ ಇದು ಪ್ರಿನ್ಸ್ ಕಟ್. ಈಗ ಬಂದು ಇದನ್ನು ಈ ರೀತಿ ಕ್ರಾಸಾಗಿ ತೊಗೊಳ್ಳಿ. ಓಕೆನಾ, ಇಷ್ಟೇ, ಇಷ್ಟ ಆಯಿತು. ಇವಾಗ ಇಲ್ಲಿದೊಂದು ನೋಡ್ಕೊಳ್ಳಿ. ಇವಾಗ ಇದು ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಂಬಿಡೋಣ. ನೋಡಿ, ಇವಾಗ ಏನು ನಾವು ಬ್ಯಾಕ್ ಕಟ್ ಮಾಡಿದ್ವಲ್ಲ ಅದ್ರ ಅಳತೆ ಇಟ್ಕೊಳ್ಳಿ. ಇಲ್ಲಿ ನಿಮಗೆ ಇದೇನಿದೆ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರಲಿ, ಕಮ್ಮಿ ಬಂದರೆ ಮತ್ತೆ ನೀವು ಜಾಯಿಂಟ್ ಮಾಡೋಕ್ಕಾಗಲ್ಲ. ಓಕೆನಾ, ಹಾಗಾಗಿ ಇದೇನಿದೆ ಇದ್ರ ಮಾರ್ಕ್ ನೇರಕ್ಕೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಸಾಕು. ಇಲ್ಲೇನು ಜಾಸ್ತಿ ಬಂದರೆ ಇಲ್ಲಿ ಒಂಚೂರು ಡಾಟ್ ಇಟ್ಕೋಬೋದು, ಕಮ್ಮಿ ಆದರೆ ಮತ್ತೆ ಜಾಯಿಂಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಜಾಯಿಂಟ್ ಮಾಡೋದು ಬೇಡ. ಒಂಚೂರು ಜಾಸ್ತಿ ಇದ್ದರೂ ಇಲ್ಲಿ ಸೈಡಲ್ಲಿ ಒಂದು ಡಾಟ್ ಇಟ್ಕೊಂಡ್ರು ಆಗುತ್ತೆ. ಓಕೆನಾ, ಈ ಥರ ಬರುತ್ತೆ. ಇದು ಜಾಸ್ತಿ ಬರುತ್ತೆ. ಇಲ್ಲಿ ಇದು ಮಾಮೂಲಿ ಇಲ್ಲಿ ಬೆಲ್ಟ್ ಬರೋದು ಎಕ್ಸ್ಟ್ರಾ ಬಟ್ಟೆ ಬಂದಿದೆ. ಓಕೆನಾ, ಅಷ್ಟೇ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದನ್ನು ಶೇಪ್ ತೊಗೋಬೇಕು. ಇದು ಹೇಗಿದೆ ಹಾಗೆ ತೊಗೊಳ್ಳಿ. ಓಕೆನಾ, ಇವಾಗ ಇಲ್ಲಿಂದ ಇದನ್ನು ಅಷ್ಟೇ ಈ ಥರ ಶೇಪ್ ತೆಗೆದುಬಿಡೋಣ ಫಸ್ಟ್ಗೆ. ಮಾಮೂಲಿದು ತಗೊಂಡು ಇಲ್ಲಿಂದ ನ್ಯಾಚ್ ಹಾಕ್ಕೊಳ್ಳಿ. ಮತ್ತು ಈ ಕಡೆಯಿಂದ ತಗೊಳ್ಳಿ. ಮತ್ತು ಇಲ್ಲಿ ಶೇಪ್ ತೆಗಿಯೋಕ್ಕೆ ಚೂರು ಹಂಗೆ ಅಷ್ಟೇ. ರೆಡಿ ಆಯಿತು ನೋಡಿ, ಪ್ರಿನ್ಸ್ ಕಟ್. ಓಕೆನಾ, ಇದು ಪ್ರಿನ್ಸ್ ಕಟ್, ಇದು ಬ್ಯಾಕು. ಇವಾಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಬಂದ್ಬಿಟ್ಟು ಈ ಕಡೆಯಿಂದನೇ ತಗೋತೀನಿ, ಯಾಕೆ ಇದಕ್ಕೆ ಸ್ವಲ್ಪ ಕಟ್ಟಿಂಗ್ ಆಗಿದೆ, ಅದಕ್ಕೆ ಬೇಡ, ಈ ಥರನೇ ತಗೋತೀನಿ. ಎಕ್ಸ್ಟ್ರಾ ಬಟ್ಟೆ ಕೊಟ್ಟಿದ್ದಾರೆ, ತೊಂದರೆ ಏನಿಲ್ಲ. ಕಟ್ ಮಾಡಿಕೊಂಡು ಇದು ಮಾಡ್ಕೊಳ್ಳೋಣ. ಬೆಲ್ಟ್ ಏನು ಬರಲ್ವಲ್ಲ ಇದಕ್ಕೆ, ಹಾಗಾಗಿ ತೊಂದರೆ ಏನಿಲ್ಲ. ಓಕೆನಾ, ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಸ್ಲೀವ್ಸ್ಗೆ ಇವರು 1 ಇಂಚು ಉದ್ದ ಬೇಕು ಅಂತ ಹೇಳಿದ್ದಾರೆ. 1 ಇಂಚು ಉದ್ದ ಇಡಿ ಅಂತ ನಾನು ಆಗಲೇ ಹೇಳಿದಾಗೆ. ಫ್ರಂಟು 1 ಇಂಚು ಉದ್ದ ಬೇಕು, ಹಂಗೆ ಸ್ಲೀವ್ಸ್ 1 ಇಂಚು ಉದ್ದ ಬೇಕು ಅಂತ ಹೇಳಿದ್ದಾರೆ. ಓಕೆನಾ, ಉದ್ದ ಇದೆ. ಇವಾಗ ಇದು ಏನಿದೆ ಇಷ್ಟಕ್ಕೆ ಇಡೋಣ.
ಇದು ಜಾಯಿಂಟ್ ಬರುತ್ತೆ, ಸ್ವಲ್ಪ ಜಾಯಿಂಟ್ ಮಾಡ್ಕೋಬೇಕು. ಓಕೆನಾ, ಈ ರೀತಿ ತೊಗೊಂಡು ಇಲ್ಲೇನಿರುತ್ತೆ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಂದ ನಮ್ಗೆ ಸ್ಟಿಚಿಂಗ್ ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಜಾಯಿಂಟ್ ಆಗಿರುತ್ತಲ್ಲ ಕಂಕ್ಳ ಹತ್ರ, ಇಲ್ಲಿ ಈ ಥರ ತೊಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಜಾಯಿಂಟಿಂದ ಮೇಲೆ ಸ್ಟಿಚಿಂಗಿಗೆ ಈ ಥರ ತೊಗೊಂಡು ಈ ಥರ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ, ಇವಾಗ ಇಲ್ಲಿಂದ ಬಂದ್ಬಿಟ್ಟು ಈ ಥರ ಹಿಂಗೆ ಕ್ರಾಸಾಗಿ ಕೆಳಗಡೆಗೆ ಹಿಂಗೆ ಬರಬೇಕು. ಓಕೆನಾ, ಇದು ಸ್ವಲ್ಪ ಬೋಟ್ ನೆಕ್ ಆಗಿರೋದ್ರಿಂದ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೇಕಾಗುತ್ತೆ. ನಾವು ಇವಾಗ ಇದನ್ನು ಚೆಕ್ ಮಾಡ್ಕೋಬೇಕು. ಮಾಮೂಲಿ ಮೆಜರ್ಮೆಂಟ್ ಬ್ಲೌಸ್ ಇರುತ್ತಲ್ಲ, ಇವಾಗ ಇದರಲ್ಲಿ ನೋಡಿಕೊಂಡು ಏನಾರ ಕಮ್ಮಿ ಇದ್ರು ಅಂದರೆ ಇದು ಕಮ್ಮಿ ಬಂತು ಅಂದರೆ ಮೇಲೆ ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ. ಇಲ್ಲ, ಇದು ಕರೆಕ್ಟಾಗೇ ಬಂತು. ಓಕೆನಾ, ಕರೆಕ್ಟಾಗಿದೆ. ಕರೆಕ್ಟಾಗಿಲ್ಲ ಅಂದರೆ ಈ ಕೆಳಗೆ ಮಾಡ್ಕೋಬೇಕಾಗುತ್ತೆ. ಇವಾಗ ಇದು ಕರೆಕ್ಟಾಗಿದೆ, ತೊಂದರೆ ಏನಿಲ್ಲ. ಮತ್ತು ಇಲ್ಲಿ ಜಾಯಿಂಟಿಂಗ್ ಬರುತ್ತೆ, 2 ಇಂಚ್ ಇದೆ, ಇಲ್ಲಿ ಸ್ವಲ್ಪ ಜಾಯಿಂಟಿಂಗ್ ಬರುತ್ತೆ. ಜಾಯಿಂಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ಹಿಂಗೆ ಏನು ಮಾರ್ಕ್ ಮಾಡಿದ್ದೀವಲ್ಲ ಹಾಗೆ ಕಟ್ ಮಾಡ್ಕೊಳ್ಳಿ. ಓಕೆನಾ, ಇಷ್ಟೇ. ಇದು 2 ಪೀಸ್ ತೆಗೆದುಬಿಟ್ಟು ಶೇಪ್ ತೆಗೀರಿ. ಈ ರೀತಿ ಇಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಂಡು ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಇವಾಗ ಇದೇನು ಪೀಸ್ ಇದೆ ಇದರಲ್ಲಿ ನೀವು ಇಲ್ಲಿ ಜಾಯಿಂಟ್ ಮಾಡ್ಕೋಬೋದು. ಓಕೆನಾ, ಇದು ಸ್ವಲ್ಪ ಕ್ರಾಸ್ ಇರೋದ್ರಿಂದ ತೆಗೆದುಬಿಡ್ತೀನಿ. ಓಕೆನಾ, ತೆಗೆದುಬಿಟ್ಟು ಇವಾಗ ಇದರಲ್ಲಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಓಕೆನಾ, ಇದು ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಈ ರೀತಿ ಬರುತ್ತೆ. ಸ್ವಲ್ಪ ಜಾಸ್ತಿನೇ ಬಿಟ್ಟು ಕಟ್ ಮಾಡ್ಕೊತೀನಿ. ಓಕೆನಾ, ಇದಿಷ್ಟು ಆಯಿತು. ಓಕೆ, ಸೈಡ್ಗೆ ಇಡ್ತೀನಿ. ಇವಾಗ ಇದು ಈ ಪೀಸಲ್ಲಿ ಬೆಲ್ಟು ಎಕ್ಸ್ಟ್ರಾ ಪೀಸ್ ಇದೆ, ಅದು ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ. ಇವಾಗ ಇದಾಯಿತು. ಇವಾಗ ಇದನ್ನೇ ಇನ್ನೊಂದು ಪೀಸ್ ಕಟ್ ಮಾಡ್ಕೋಬೇಕು. ಓಕೆನಾ, ಇದೀಗೆ ಇರಲಿ, ಇನ್ನೇನು ಇದರಲ್ಲಿ ಚೇಂಜಸ್ ಏನಿಲ್ಲ. ಅದೇ ಅಳತೆಗೆ ಇನ್ನೊಂದು ಕಟ್ ಮಾಡ್ಕೊಂಬಿಡೋಣ ಅಂತ, ಮತ್ತೆ ಚೇಂಜ್ ಮಾಡ್ಕೊಳ್ಳೋದು ಬೇಡ. ಮಾಮೂಲಿ ಕೆಳಗಡೆ ಸ್ಟಿಚಿಂಗ್ಗೆ ಮಾರ್ಕ್ ಮಾಡಿ. ಇವಾಗ ಇದಕ್ಕೇನು ಅಳತೆ ಬೇಕಾಗಿಲ್ಲ, ಮಾಮೂಲಿ ಏನು ಮಾಡಿರ್ತೀವೋ ಅದನ್ನೇ ಮೆಜರ್ಮೆಂಟಲ್ಲಿ ಈ ರೀತಿ ಮಾಡ್ಕೊಳ್ಳೋದು. ನಿಮ್ಗೆ ಇಲ್ಲೇನಾರ ಸರಿಯುತ್ತೆ ಅನ್ನೋದಾದರೆ ಒಂದು ಗುಂಡು ಪಿನ್ ಹಾಕ್ಕೊಳ್ಳಿ. ಓಕೆನಾ, ಈ ರೀತಿ ಒಂದು ಗುಂಡು ಪಿನ್ ಹಾಕ್ಕೊಂಬಿಟ್ರೆ ಸರಿಯಲ್ಲ. ಓಕೆನಾ, ಈಸಿಯಾಗಿ ಕಟಿಂಗ್ ಮಾಡ್ಕೊಬೋದು, ತೊಂದರೆ ಏನಿಲ್ಲ. ಇದರಲ್ಲಿ ಏನು ಅಳತೆ ಇಲ್ಲ, ಮಾಮೂಲಿ ಇದು ಹೇಗಿದೆ ಹಾಗೇ ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಓಕೆನಾ, ಈ ಕಡೆಯಿಂದ ಕಟ್ ಮಾಡ್ಕೊಳ್ಳೋಣ. ಇದೇನೇನು ಮೆಜರ್ಮೆಂಟು ನ್ಯಾಚ್ ಹಾಕಿರ್ತೀವೋ ಅಲ್ಲಲ್ಲಿ ನ್ಯಾಚ್ ಹಾಕ್ಕೊಳ್ಳಿ. ಓಕೆನಾ, ಮತ್ತು ಈ ಕಡೆಯಿಂದ ಸೇಮ್ ಇದೇ ರೀತಿಯೇ ಕಟ್ ಮಾಡ್ಕೊಳ್ಳೋಣ. ಆಯಿತು. ಓಕೆನಾ, ಇಷ್ಟು ಮಾಮೂಲಿ ಫ್ರಂಟ್ ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ ಬೆಲ್ಟ್ ಗಿಲ್ಟ್ ಏನು ಬರಲ್ಲ, ಮಾಮೂಲಿ ಫ್ರಿನ್ಸ್ ಕಟ್ ಆಗಿರೋದ್ರಿಂದ ಬೆಲ್ಟ್ ಏನು ಅವಶ್ಯಕತೆ ಇಲ್ಲ. ಓಕೆನಾ, ಇದು ಹೇಗಿದೆ ಹಾಗೇ ಇಟ್ಕೊಂಡು ಇವಾಗ ಇದ್ರ ಮೆಜರ್ಮೆಂಟ್ಗೆ ಕಟ್ ಮಾಡ್ಕೊಳ್ಳೋಣ. ಓಕೆನಾ, ಅಷ್ಟೇ. ಒಂದೊಂದು ಬ್ಲೌಸ್ ಕಟ್ ಮಾಡ್ಕೊಂಬಿಟ್ರೆ ನೋಡಿ ಈ ಥರ ಇದು ಇಟ್ಕೊಂಡು ಕಟ್ ಮಾಡ್ಕೊಂಬಿಡ್ಬೋದು, ಈಸಿಯಾಗಿ ಮಾಡ್ಕೊಬೋದು. ಇವಾಗ ನೀವು ಒಂದು ಅರ್ಜೆಂಟ್ ಕೊಡಬೇಕು ಅಂದರೆ ಒಂದು ಕಟ್ ಮಾಡ್ಕೊಂಬಿಡಿ, ಆಮೇಲೆ ಅದರಿಂದ ಇನ್ನೊಂದು ಕಟ್ ಮಾಡಿ ಇಟ್ಬಿಟ್ರೆ ನೀವು ಆಮೇಲೆ ಅಳತೆನೇ ತೊಗೊಳ್ಳೋ ಹಾಗಿಲ್ಲ. ಬೇಕಾದ್ರೆ ನಿಮ್ಗೆ ಏನು ಡೌಟ್ ಅಂದರೆ ಇದು ಮೆಜರ್ಮೆಂಟ್ ಬರೆದಿಟ್ಕೊಳ್ಳಿ ಎಷ್ಟೆಷ್ಟಕ್ಕೆ ಅಂತ. ಬರೆದಿಟ್ಕೊಂಬಿಟ್ಟು ನೀವು ಆರಾಮಾಗಿ ಈ ರೀತಿ ಕಟ್ ಮಾಡ್ಕೊಂಬಿಟ್ರೆ ಸ್ಟಿಚಿಂಗ್ ಮಾಡೋದು ಈಸಿ ಆಗುತ್ತೆ. ಓಕೆನಾ, ಕಾಣಿಸ್ತಾ ಇಲ್ವಾ? ಇಷ್ಟೇ, ಇದು ಹೇಗಿದೆ ಹಾಗೇ ಓಕೆನಾ, ಇಷ್ಟ ಆಯಿತು. ಇದು ಅಷ್ಟೇ, ಇದು ಹೇಗಿದೆ ಹಾಗೇ ಕಟ್ ಮಾಡ್ಕೋಬೇಕು.
ಬರುತ್ತೆ. ಈ ಪ್ರಿನ್ಸ್ ಕಟ್ಗೆ ನಾವು ಬೆಲ್ಟ್ ಏನೂ ಇರೋಲ್ಲ, ಆರಾಮಾಗಿ ಬೇಗ ಸ್ಟಿಚ್ ಮಾಡ್ಕೋಬೋದು. ಆಮೇಲೆ ಬೆಲ್ಟ್ದು ಬರುತ್ತೆ, ಅದು ಬೇರೆ ಥರ ಇರುತ್ತೆ. ಇದು ಬೆಲ್ಟ್ ಏನಿಲ್ಲ, ನಾನು ಅದೇ ರೀತಿಯೇ ಬೆಲ್ಟ್ ಏನಿಟ್ಟಿಲ್ಲ, ಹಾಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ಥರ ಒಂದೊಂದು ಐರನ್ ಮಾಡಿಲ್ಲ ಅಂದರೆ ಈ ಥರ ಸುಕ್ಕಿರುತ್ತೆ. ಈ ಥರ ಸ್ವಲ್ಪ ಇದರಲ್ಲಿ ಸ್ವಲ್ಪ ಹಿಂಗೆ ಉಜ್ಜಿಬಿಡಿ, ಸರಿ ಹೋಗುತ್ತೆ. ಓಕೆನಾ? ಈ ಥರ ಇಟ್ಕೊಂಡು ಟೇಬಲ್ಗೆ ಹಿಂಗೆ ಉಜ್ಜಿಬಿಟ್ರೆ ಸರಿ ಹೋಗುತ್ತೆ ಅದು. ಇದಕ್ಕೇನು ಫೋಲ್ಡ್ ಮಾಡೋದೇನು ಬೇಡ, ಹಾಗೆ ಇಟ್ಕೊಳ್ಳೋಣ. ನಾವು ಎಲ್ಲೆಲ್ಲಿ ನ್ಯಾಚ್ ಹಾಕಿರ್ತೀವಿ ಅಲ್ಲಲ್ಲಿ ನ್ಯಾಚ್ ಹಾಕ್ಕೊಂಬಿಟ್ರೆ ಈಸಿಯಾಗಿರುತ್ತೆ. ಓಕೆನಾ? ಆಯ್ತು. ಇದು ಎಕ್ಸ್ಟ್ರಾ ಪೀಸು, ಇದು ಗಿಲ್ಟ್ಗೆ ಅಡ್ಜಸ್ಟ್ ಮಾಡ್ಕೋಬೋದು, ಏನಕ್ಕಾದರೂ ಎಕ್ಸ್ಟ್ರಾ ಪೀಸ್ ಇದು. ಓಕೆನಾ? ಇದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಇದು ಕಟ್ ಮಾಡ್ಕೊಳ್ಳೋಣ. ಒಂದೊಂದೇ ಪೀಸ್, ಒಂದೊಂದೇ ಕಟ್ ಮಾಡ್ಕೋಬೇಕು, ಎರಡೆರಡು ಮಾಡೋಕ್ಕಾಗಲ್ಲ. ಇದು ಸೀರೆ ಬ್ಲೌಸು, ಅದೇ ಯೂನಿಫಾರ್ಮನ್ನು ಅದು ಉಲ್ಟಾ ಸೀದಾ ನೋಡ್ಕೊಂಡು ಈ ಥರ ಇಟ್ಕೊಳ್ಳಿ. ಕಂಟಿನ್ಯೂ ಮಾಡೋಣ. ಇದು ಡಿಸೈನ್ ಹಿಂಗೆ ಇರೋದ್ರಿಂದ ಸ್ಲೀವ್ಸ್ ಹಿಂಗೆ ಬರಬೇಕು. ಫಸ್ಟು ಸ್ಲೀವ್ಸ್ ಕಟ್ ಮಾಡ್ಕೊಂಬಿಡ್ತೀನಿ.
ಹಾಗೂ ಸ್ವಲ್ಪ ಜಾಯಿಂಟ್ ಬರುತ್ತೆ ಈ ಕಡೆ, ಇಲ್ಲಿ ಹೊಟ್ಟೆ ಕಡಿಮೆ ಇದೆ, ಸ್ವಲ್ಪ ಜಾಯಿಂಟ್ ಬರುತ್ತೆ. ಜಾಯಿಂಟ್ ಮಾಡ್ಕೋಬೇಕು, ಇನ್ನೇನು ಮಾಡೋಕ್ಕಾಗಲ್ಲ, ಒಂದೊಂದು ಪಾಯಿಂಟ್ ಜಾಯಿಂಟ್ ಬರುತ್ತೆ. ಹೇಗಿದೆ ಹಾಗೇನೆ ಇದು ಹೇಳ್ದಂಗೆ ಇಲ್ಲಿ ಸ್ವಲ್ಪ ಜಾಯಿಂಟಿಂಗ್ ಬರುತ್ತೆ, ಜಾಯಿಂಟ್ ಮಾಡ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಇದನ್ನ ಇಟ್ಕೊಂಡು ಈ ಥರ ಜಾಯಿಂಟ್ ಮಾಡ್ಕೊಳ್ಳೋಣ, ಓಕೆನಾ? ಅಷ್ಟೇ, ಇಷ್ಟ ಆಯಿತು. ಎರಡು ಒಂದೇ ಇರೋದ್ರಿಂದ ಒಂಚೂರು ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡ್ಕೋಬೋದು, ಅಂದರೆ ಏನಿಲ್ಲ.